ಹಲೋ ವೀಕ್ಷಕರೇ, ವೆಲ್ಕಮ್ ಟು ವಿದೂರಂಗ್ ರುಚಿ ಕ್ರಿಯೇಷನ್ಸ್. ಇವತ್ತು ನಾನು ಬೆಳಗಿನ ತಿಂಡಿಗೆ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನೆಂದರೆ ಮೆಂತೆ ಪರೋಟ. ಮೆಂತೆ ಸೊಪ್ಪಿಂದ ಎಷ್ಟೊಂದು ಥರ ರೆಸಿಪೀಸ್ಗಳನ್ನ ಮಾಡ್ಬೋದು, ಆದರೆ ಮೆಂತೆ ಪರೋಟ ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನೀವು ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಡಯಟ್ ಮಾಡ್ತಿರ್ತಾರಲ್ವ, ಅವ್ರಿಗೂ ಕೂಡ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ದಿನ ನೀವು ಚಪಾತಿ ಮಾಡ್ಕೊತಾ ಇರ್ತೀರ, ಯಾವಾಗ್ಲೂ ಆ ಚಪಾತಿ ಬದಲು ಈ ರೀತಿ ಒಮ್ಮೆ ಮೆಂತೆ ಪರೋಟ ಮಾಡಿ. ಸೇಮ್ ಅದೇ ರೀತಿಯೇ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಚೇಂಜಸ್ ಇರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊಪ್ಪುಗಳನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೆಂತೆ ಸೊಪ್ಪು ತಿನ್ನೋದ್ರಿಂದ ದೇಹಕ್ಕೆ ತಂಪು ಕೊಡುತ್ತೆ. ಸೊ ಬನ್ನಿ ಈಗ ಮೆಂತೆ ಪರೋಟ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಲಿಸ್ಕೊಳ್ಳೋದಕ್ಕೆ ಒಂದು ಬಾಣಲಿನ ತೊಗೊಂಡಿದ್ದೀನಿ, ಅಥವಾ ನೀವು ಒಂದು ಪರಾತ ಥರ ಇದ್ದರೆ ಅದನ್ನು ತೊಗೊಳ್ಬೋದು. ಇದಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೋಡಿ, ಒಂದು ಬೌಲ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಒಂದು 1/4 ಬಟ್ಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬೋಂಡ ಬಜ್ಜಿ ಎಲ್ಲ ಮಾಡ್ತಾರಲ್ವ, ಅದೇ ಹಿಟ್ಟು. ನೀವು ಕಡಲೆ ಹಿಟ್ಟು ಬೇಕಂದರೆ ಹಾಕ್ಕೊಳ್ಬೋದು, ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಬಟ್ ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೆ ಚಿಟಿಕೆ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಬನ್ನಿ ಈಗ ಖಾರಕ್ಕೆ ಬೇಕಾದ ಮಿಶ್ರಣನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಚಿಕ್ಕ ಜಾರ್ಗೆ ಒಂದು 4-5 ಹಸಿಮೆಣಸಿನ್ಕಾಯಿ, ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಹಾಕ್ಕೊಳ್ತಿದ್ದೀನಿ. ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನೀರೇನು ಬೆರೆಸ್ಕೊಳ್ಬೇಡಿ, ಹಾಗೆ ಜಸ್ಟ್ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಹಾಗೆ ಮೆಂತ್ಯ ಸೊಪ್ಪನ್ನ ನಾನು ನೋಡಿ ಕಡ್ಡಿ ಎಲ್ಲ ತೆಗೆದು ಸೋಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕಡ್ಡಿ ಎಲ್ಲ ಹಾಕ್ಕೊಂಡ್ರೆ ನಿಮಗೆ ಪರೋಟ ತೀಡಬೇಕಾದ್ರೆ ಚೆನ್ನಾಗಿ ಬರೋದಿಲ್ಲ, ಅರ್ಧೋಗ್ಬಿಡತ್ತೆ. ಈ ಥರ ನಿಮಗೆ ಯೆಲ್ಲೋ ಕಲರ್ ಥರ ಏನಾದರೂ ಇದ್ದರೆ ಬಲ್ತೋಗಿರುತ್ತೆ, ಆ ಎಲೆಗಳನ್ನೆಲ್ಲ ತಕ್ಕೊಳ್ಳಿ. ನೋಡಿ, ಇದನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಒಂದು 2-3 ಬಾರಿ ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ನಾನು ಆದಷ್ಟು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ತರಿಯಾಗಿ ಖಾರ ಮಿಶ್ರಣನ ರೆಡಿ ಮಾಡ್ಕೊಂಡಿದ್ನಲ್ವ, ಅದನ್ನು ನಾನು ಈಗ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಮತ್ತು ಓಂಕಾಳು ಅಂದರೆ ಅಜ್ವಾನನ ಕೈಯಲ್ಲಿ ಉಜ್ಜಿ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಳ್ಳು ಬೇಕು ಅಂದರೆ ಹಾಕ್ಕೊಳ್ಬೋದು, ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಮೊಸರು ಹಾಕ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ ಪರೋಟ. ನೋಡಿ, ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನೀರು ಇವಾಗಲೇ ಬೆರೆಸ್ಕೊಳ್ಬೇಡಿ, ಯಾಕೆಂದರೆ ಸೊಪ್ಪಿನಲ್ಲಿ ನೀರಿನ ಅಂಶ ಇರುತ್ತಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ಅಂದರೆ ಕಿವುಚಿ ಕಲಿಸ್ಕೊಳ್ತಾ ಇರಿ, ಯಾಕೆಂದರೆ ಸೊಪ್ಪಲ್ಲಿರೋ ನೀರಿನ ಅಂಶ ಎಲ್ಲ ಬಿಡುತ್ತೆ. ಸೊ ನೀವು ಚಪಾತಿಗೆ ಬಳಸೋಷ್ಟು ನೀರು ಕೂಡ ಇದಕ್ಕೆ ನಾವು ಹಾಕ್ಕೊಳ್ಳೋದು ಬೇಕಿರಲ್ಲ. ಇದರಲ್ಲಿ ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ ಆಲ್ರೆಡಿ ಒಂದು ಅರ್ಧ ಭಾಗದಷ್ಟು ಇದರಲ್ಲೇ ನಾವು ಆರಾಮಾಗಿ ಕಲಿಸ್ಕೊಳ್ಬೋದು. ನಿಮಗೆ ಕಡಲೆ ಹಿಟ್ಟು ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಇದನ್ನೆಲ್ಲ ನಾನು ಚೆನ್ನಾಗಿ ಕಿವುಚಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ನೀವು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನೆಲ್ಲ ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಮಕ್ಳಿಗೆ ಕೊಡೋದಾದರೆ ನೀವು ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಲ್ಲ, ಆ ರೀತಿ ಗ್ರೈಂಡ್ ಮಾಡ್ಕೊಂಡು ಹಾಕಿ. ಯಾಕೆಂದರೆ ಮೆಣಸಿನ್ಕಾಯಿ ಒಳಗಳು ಸಿಗೋದ್ರಿಂದ ಖಾರ ಆಗುತ್ತೆ ಮಕ್ಕಳಿಗೆ. ಅದಕ್ಕೋಸ್ಕರ ನಾನು ಮಾಡ್ಕೊಂಡಿದ್ನೆಲ್ಲ ಗ್ರೈಂಡ್ ಆ ಥರ ಮಾಡ್ಕೊಂಡು ಹಾಕ್ಕೊಳ್ಳಿ. ನೀವು ಮೆಣಸಿನ್ಕಾಯಿ ಬದಲು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ನಾನು ಗರಂ ಮಸಾಲ ಹಾಕ್ಕೊಂಡಾಗ ಆ ಟೈಮಲ್ಲಿ ನೀವು ಖಾರದ ಪುಡಿ ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ನೋಡಿ, ಈಗ ನಾನು ಒಂದು 3 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾನು ಕಲಿಸ್ಕೊಳ್ತೀನಿ. ಫಸ್ಟು ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ರೀತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತೀನಿ. ನೀರು ಒಮ್ಮೆಲೆ ಹಾಕ್ಕೊಳ್ಬೇಡಿ, ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದನ್ನು ನೀವು ಸೇಮ್ ಚಪಾತಿ ಹಿಟ್ಟಿನ ಅದಕ್ಕೇ ಕಲಿಸ್ಕೊಳ್ಬೇಕಾಗತ್ತೆ. ಅಂದರೆ ತುಂಬ ಸಾಫ್ಟಾಗಿ, ಅಂದರೆ ತುಂಬ ಮೆತ್ತಗೆ ಕಲಿಸ್ಕೊಳ್ಬೇಡಿ. ಸ್ವಲ್ಪ ಲೈಟಾಗಿ ಪೂರಿ ಹಿಟ್ಟು ಬರುತ್ತಲ್ವ, ಪೂರಿ ಹಿಟ್ಟಿಗೆ ಕಲಿಸ್ಕೊಳ್ತೀರಲ್ವ, ಆ ಥರ ಕಲಿಸ್ಕೊಳ್ಳಿ. ನೋಡಿ,
ಈಗ ನಾನು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾನು ನಾದ್ಕೊಳ್ತೀನಿ. ನೋಡಿ, ಹಿಟ್ಟನ್ನು ನಾನು ಇವಾಗ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಇದನ್ನ ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಮೇಲೆ ಇರೋ ಹಿಟ್ಟೆಲ್ಲ ಡ್ರೈ ಆಗಬಾರ್ದು ಅಂಥೇಳಿ ನಾನು ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ತೀನಿ. ನೋಡಿ, ಈಗ ಎಣ್ಣೆ ಹಾಕ್ಕೊಂಡು ನಾನು ಚೆನ್ನಾಗಿ ನಾದ್ಕೊಂಡು ಇದನ್ನು ನಾನು ನೆನೆಸಿಟ್ಕೊಳ್ತೀನಿ. ಅಂದರೆ ಇದನ್ನು ನಾನು ಒಂದು ಬಟ್ಲನ್ನು ಮುಚ್ಚಿಟ್ಬಿಟ್ಟು ಒಂದು 15 ನಿಮಿಷ ಬಿಡ್ತೀನಿ. ನೀವು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡು ನೆನೆಸೋ ಅವಶ್ಯಕತೆ ಇಲ್ಲ, ಹಾಗೆ ಮಾಡ್ಕೊಳ್ಬೋದು. ಬಟ್ ನಾನು ಇಲ್ಲಿ ಒಂದು 15 ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ. ನೆನೆಸ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಪರೋಟ. ನೋಡಿ, ನಾನೀಗ ಒಂದು 15 ನಿಮಿಷ ಬಿಟ್ಟಿದ್ದೆ. ಇವಾಗ ನೋಡಿ, ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಬಟ್ಲನ್ನು ತಕ್ಕೊಂಡು ಇದನ್ನು ನಾನು ಇನ್ನೊಂದು 1 ನಿಮಿಷ ಚೆನ್ನಾಗಿ ಇನ್ನೊಂದು ಸ್ವಲ್ಪ ನಾದ್ಕೊಳ್ತೀನಿ. ನೋಡಿ, ಈಗ ಪರೋಟ ಮಾಡೋದಕ್ಕೆ ಬೇಕಾದ ಹಿಟ್ಟು ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಈಗ ನಾನು ಇದನ್ನು ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ತೀನಿ. ನೋಡಿ, ನಾನು ಈ ಸೈಜಲ್ಲಿ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಉಂಡೆಗಳನ್ನ ಮಾಡ್ಕೊಳ್ಬೋದು. ಮಕ್ಕಳಿಗೆ ನೀವು ಬಾಕ್ಸಿಗೆ ಕಟ್ಟೋದಾದರೆ ಇನ್ನು ಚಿಕ್ಕದಾಗಿ ಪೂರಿ ಸೈಜಿನಲ್ಲಿ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಡ್ಬೋದು. ನೋಡಿ, ನಾನು ಉಂಡೆಗಳನ್ನ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ಪರೋಟನ ತೀಡ್ಕೊಳ್ಳೋಣ. ನೋಡಿ, ನಾನು ಕೆಳಗಡೆ ಹಿಟ್ಟನ್ನು ಹಾಕ್ಕೊಂಡು, ಅಂದರೆ ನಾನು ಇಲ್ಲಿ ಸ್ಲ್ಯಾಬ್ ಮೇಲೇ ಅಂದರೆ ಕಟ್ಟೆ ಮೇಲೇ ನಾನು ತೀಡ್ಕೊಳ್ತಿದ್ದೀನಿ. ನೀವು ಚಪಾತಿ ಹಿಟ್ಟು ಇದಿರುತ್ತಲ್ಲ ಮಣೆ, ಅದರಲ್ಲೂ ಕೂಡ ಒಸ್ಕೊಳ್ಬೋದು. ನೋಡಿ, ನಾನು ಕೆಳಗಡೆ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತೀಡ್ಕೊತೀನಿ. ಅಂದರೆ ನೀವು ಚಪಾತಿ ತೀಡ್ಕೊಳ್ತೀರಲ್ವ ಆ ಸೈಜಲ್ಲೇ ತೀಡ್ಕೊಳ್ಳಿ. ಅಂದರೆ ನಿಮ್ಗೆ ಏನಾದ್ರು ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪ ತೀಡ್ಕೊಳ್ಳಿ, ತೀರಾ ತೆಳ್ಳಗೆ ಬೇಕಂದರೆ ನೀವು ತೆಳ್ಳಗೆ ತೀಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ತೀಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಮರ್ಚಿ ಕೂಡ ಮಾಡ್ಬೋದು. ಅಂದರೆ ಚಪಾತಿ ಮರ್ಚಿ ಮಾಡ್ತೀರಲ್ವ ಎಣ್ಣೆ ಹಚ್ಚಿಬಿಟ್ಟು, ಆ ಥರನೂ ಮಾಡ್ಕೋಬೋದು. ಅಥವಾ ಡೈರೆಕ್ಟಾಗಿ ನೀವು ಫುಲ್ಲಾಗಿ ತೀಡ್ಕೊಳ್ಬೋದು. ನೀವು ಒಂದು ಸ್ವಲ್ಪ ತೀಡ್ಕೊಂಡು ಎಣ್ಣೆ ಹಚ್ಚಿ ಮರ್ಚಿಬಿಟ್ಟು ತೀಡ್ಕೊಳ್ಬೋದು. ಆ ರೀತಿ ಮಾಡೋದ್ರಿಂದ ಕೂಡ ಸಾಫ್ಟಾಗಿ ಬರುತ್ತೆ. ನಾನು ಇದನ್ನು ನಾವು ಒಂದು 15 ನಿಮಿಷ ನೆನೆಸಿಟ್ಟಿದ್ನಲ್ವ, ಮೊಸರು ಕೂಡ ಹಾಕಿದ್ದೀನಿ, ತುಂಬ ಸಾಫ್ಟಾಗೇ ಬರುತ್ತೆ. ನೋಡಿ, ಈಗ ಇದು ರೆಡಿ ಆಗಿದೆ ಪರೋಟ. ನಾನು ಸ್ವಲ್ಪ ತೆಳ್ಳಗೇ ತೀಡ್ಕೊಂಡಿದ್ದೀನಿ. ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳವರೆಗೂ ನೀವು ತೀಡ್ಕೊಳ್ಬೋದು. ಇದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ತೀಡ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ನೋಡಿ, ಈಗ ಪರೋಟ ರೆಡಿಯಾಗಿದೆ. ಇದೇ ರೀತಿ ನಾನು ಇನ್ನೊಂದು ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ನೋಡಿ, ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ನೋಡಿ, ನಾನೀಗ ಒಂದೆರಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಬೇಯಿಸ್ಕೊಳ್ಳೋದು ತೋರಿಸ್ತೀನಿ. ಮೊದಲಿಗೆ ನಾನು ಗ್ಯಾಸ್ ಅಂಟಿಸ್ಕೊಂಡು ಒಂದು ಹಂಚನ್ನ ಇಟ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಹಂಚಿಟ್ಕೊಂಡಿದ್ದೀನಿ. ಈಗ ಹಂಚು ಕಾದಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಿದ್ದೀನಿ ಕೆಳಗಡೆ. ತುಪ್ಪ ಹಾಕ್ಕೊಂಡು ಕಾದ ನಂತರ ಇದಕ್ಕೆ ನಾನು ಪರೋಟನ ಹಾಕ್ಕೊಳ್ತಿದ್ದೀನಿ. ನೋಡಿ, ಪರೋಟ ಹಾಕ್ಕೊಂಡು ಇದ್ರ ಮೇಲ್ಗಡೆ ನಾನು ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಆದರೂ ಹಾಕ್ಕೊಳ್ಬೋದು, ಬೆಣ್ಣೆ ಹಾಕ್ಕೊಳ್ಬೋದು, ಎಣ್ಣೆ ಹಾಕ್ಕೊಳ್ಬೋದು. ತುಪ್ಪ ಬೆಣ್ಣೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಮಗೆ ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ನಾನು ಎಣ್ಣೆ ಎಲ್ಲ ಹಚ್ಕೊಂಡು ಇದನ್ನು ಬೇಯಿಸ್ಕೊಳ್ತೀನಿ. ನೀವು ಫುಲ್ ಉರಿ ಇಟ್ಟು ಬೇಗ ಆಗಬೇಕು ಅಂತೇಳಿ ಜೋರಾಗಿ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಬೇಯೋದಿಲ್ಲ. ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಒಂದು ಕಡೆ ಆಗಿತ್ತು, ತಿರುವು ಹಾಕ್ಕೊಂಡಿದ್ದೀನಿ. ತಿರುವು ಹಾಕ್ಕೊಂಡು ಇನ್ನೊಂದು ಕಡೆನೂ ನಾನು ಸ್ವಲ್ಪ ತುಪ್ಪನ ಹಚ್ಕೊಳ್ತಿದ್ದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈಗ ಪರೋಟ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ನೀವು ಪರೋಟಾಗೆ ನೀವು ಆಲೂಗಡ್ಡೆ ಕೂಡ ಅಂದರೆ ಬೇಯಿಸ್ಕೊಂಡು ಆಲೂಗಡ್ಡೆನ ತುರ್ಕೊಂಡು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರತ್ತೆ. ಹಾಗೆ ಇದಕ್ಕೆ ಕೆಲವರು ಈರುಳ್ಳಿ ಕೂಡ ಮಿಕ್ಸ್ ಮಾಡ್ಕೊಳ್ತಾರೆ. ನೀವು ಈರುಳ್ಳಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೀವು ಟ್ರಾವೆಲಿಂಗು ಕೂಡ ತೊಗೊಂಡು ಹೋಗ್ಬೋದು. ಒಂದು 2-3 ದಿನ ಚೆನ್ನಾಗಿರುತ್ತೆ. ಟ್ರಾವೆಲಿಂಗಿಗೆ ತೊಗೊಂಡು ಹೋಗ್ತೀರಾ ಅಂದರೆ ಈರುಳ್ಳಿನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈರುಳ್ಳಿ ಹಾಕಿದ್ರೆ ಅದು ಕೆಟ್ಟೋಗ್ಬಿಡತ್ತೆ. ನೋಡಿ, ಈಗ ಎರಡು ಕಡೆ ನಾನು ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಪರೋಟ ರೆಡಿಯಾಗಿದೆ. ಇದೇ ರೀತಿ ನಾನು ಇನ್ನೊಂದು ಕೂಡ ಬೇಯಿಸ್ಕೊಳ್ತೀನಿ. ತುಪ್ಪ ಹಾಕ್ಕೊಂಡು ಅದ್ರ ಮೇಲೆ ಪರೋಟನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ತುಪ್ಪನ ಸವರ್ಕೊಳ್ಳಿ. ತುಪ್ಪ ಸವರ್ಕೊಂಡು ಇದು ಕೂಡ ನಾನು ಬೇಯಿಸ್ಕೊಳ್ತೀನಿ. ಈಗ ನಾನು ಇದೇ ರೀತಿ ಎಲ್ಲ ಪರೋಟಗಳನ್ನೂ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ.
ನೋಡಿ ನಾನು ತೊಗೊಂಡಿರೋ ಹಿಟ್ಟಲ್ಲಿ ಒಂದು 10 ಪರೋಟಗಳಾಗಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಸಾಫ್ಟಾಗಿ ಬಂದಿದ್ದಾವೆ. ನೋಡಿ ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಪರೋಟ ಅಂತೇಳಿ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ದೇಹಕ್ಕೆ ತಂಪು ಕೊಡುತ್ತೆ. ನೋಡಿ ಈಗ ಪರೋಟ ರೆಡಿ ಆಗಿದೆ. ಇದನ್ನು ನಾನು ಮೊಸರು ಮತ್ತು ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಉಪ್ಪಿನಕಾಯಿ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ತುಂಬ ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬೇಕಾದರೆ ನೀವು ಚಟ್ನಿ ಅಥವಾ ಏನಾದರೂ ಕರಿ ಜೊತೆಗೂ ಕೂಡ ಸರ್ವ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ದಿನ ನೀವು ಚಪಾತಿ ತಿಂದು ತಿಂದು ಬೋರ್ ಆಗಿದೆ, ಈ ರೀತಿ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ರುಚಿಕರವಾಗಿರುತ್ತೆ. ನೋಡಿ ಈ ಪರೋಟದ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಒಳ್ಳೊಳ್ಳೆ ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.